90 ಆಗಿರೋ ಖುಷಿಗೆ 90 ಹೊಡಿ ಮಚ್ಚ. ತಿನ್ನಲ್ಲ ತಿಕ್ಕ ಮುಚ್ಕೊಂಡು 90K ಕೇಕ್ ನ ಗಿವ್ ಅವೇ ಮಾಡ್ತಾ ಇದೀವಿ ನಾವು. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ. ಹುಡುಗಿರಿ ಇಟ್ಕೊಳ್ಳೋ ಅರ್ಶನ ಕುಂಕುಮನೆ ಬಾವುಟ ಮಾಡ್ಕೊಂಡ್ ಬೆಳ್ದವ್ರು ನಾವು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನು ಹುಡುಗಿರಿಗೆ ಬೈದ್ರೆ ಬಿಡ್ತೀವ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಬೈಬೇಡ. ನಾಲ್ಕನೇ ಮನೆ ಸರಿಯಾಗಿ ಬರ್ತಾ ಇಲ್ಲ. ನಾಲ್ಕನೇ ಮನೆ ಸ್ಮೃತಿ ಅಲ್ಲ ಬ್ರೋ, ಸ್ಮೃತಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾವು ಶುರು ಮಾಡ್ತಾ ಇರೋದು ನಮ್ಮ ಕಾರಿಂದ. ನಾವೆಲ್ಲ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಗೈಸ್? ಖಂಡಿತವಾಗ್ಲೂ ಹೇಳ್ತೀನಿ, ನಾವು ಮೈಸೂರು ಕಡೆ ಹೋಗ್ತಾ ಇದೀವಿ. ಆ್ಯಂಡ್ ಮೀನ್ವೇಲ್ ನೋಡಿ ನನ್ನ ಕೂದಲ ಆಂಟೆನಾ ಥರ ನಿಂತ್ಕೊಂಡ್ಬಿಟ್ಟೈತೆ, ಕರೆಂಟ್ ಹೊಡೆದಿರೋ ಥರ. ಇನ್ನು ವ್ಯಾಕ್ಸ್ ಹಾಕಿಲ್ಲ, ಅದಕ್ಕೋಸ್ಕರ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು, ಸಾಗರ್, ಸುವಾಗು 3 ಜನ. ಆ್ಯಂಡ್ ಹಿಂದೆ ಆರ್ಯನ್ ಬ್ರೋ ಮತ್ತು ಮ್ಯಾಡಿ ಬರ್ತಾ ಇದ್ದಾರೆ. ಮೈಸೂರಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೈಸೂರಲ್ಲಿ ಕಾಸಾ ಬಕಾಡಿ ಅಂತ ಒಂದು ಈವೆಂಟ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ಅದನ್ನು ನಡೆಸ್ತಾ ಇರೋರು ನಮ್ಮ ಫ್ರೆಂಡೇ ಶಶಾಂಕ್ ಅಂತ, ಅನಾನಮಸ್ ಈವೆಂಟ್ಸ್ ಕಡೆಯಿಂದ. ಸೊ ಬನ್ನಿ, ಇವತ್ತಿನ ಈವೆಂಟ್ ಯಾವ ಥರ ಇರುತ್ತೆ, ನಾವೇನು ಮಾಡ್ತೀವಿ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀವಿ. ತುಂಬ ದಿನ ಆಗಿತ್ತು ಗೈಸ್ ಆಚೆ ಹೋಗಿ, ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಆ್ಯಂಡ್ ಆ ಸಿಂಗರ್ ಯಾರು ಅಂತಲೂ ಕೂಡ ಗೊತ್ತಿಲ್ಲ ಗೈಸ್. ನಮಗೆ ಬಕಾಡಿದ ಈವೆಂಟ್ ನಡೀತೈತೆ ಅಂತ ಗೊತ್ತು, ಅದಕ್ಕೋಸ್ಕರ ಅವ್ರದ್ದು ಒಂದು CO2 ಅಂತ ಸಾಂಗ್ ಮಾತ್ರ ಫೇಮಸ್ಸು. ಪ್ರತೀಕ್ ಕುಂದ್ ಅಂತಾನೆ ಅವ್ರ ಹೆಸರು. ನನಗಲ್ಲಿ ಬಕಾಡಿ ಇತ್ತಲ್ಲ ಅಂತ ನಾನೇ ಬರ್ತಾ ಇರೋದು. ಅಯ್ಯೋ, ಅವ್ರದ್ದು CO2 ಯಾವುದೋ ಒಂದು ಸಾಂಗ್ ಇದೆ, ಚೆನ್ನಾಗಿದೆ. ನಾನು ಯೂಶ್ವಲಿ ಎಷ್ಟೊಂದು ದಿವಸ ಆಗಿತ್ತು ಮೈಸೂರಿಗೆ ಕಾನ್ಸರ್ಟ್ಗೆಲ್ಲ ಹೋಗಿ, ಅದಕ್ಕೋಸ್ಕರ ಇವತ್ತು ಹೆಂಗಿದ್ರು ಫ್ರೀ ಇದೀವಲ್ಲ, ಯಾಕೆ ಮಿಸ್ ಮಾಡೋದು ಕಾಂಟೆಂಟ್ನ ನಿಮ್ಗೆ ಇದನ್ನು ತೋರಿಸೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಯಾವ ಥರ ಇರುತ್ತೆ, ನಾವು ಯಾವ ಥರ ಮಜಾ ಮಾಡ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಅದಕ್ಕೂ ಮುಂಚೆ ನೋಡಿ, ನಮ್ಮ ಮಗನ ಕರ್ಕೊಂಡ್ಬಂದಿದ್ದೀವಿ. ವಿಸ್ಕುಮಾಗ್ನೇ ಬಾ, ಇಲ್ಲಿ ಬಾ. ಹಾಯ್ ಮಾಡು. ಹಾಯ್. ಇವನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಇಲ್ಲ, ಇವನ್ನ ಅಜ್ಜಿ ಮನೆಗೆ ಬಿಡ್ತಾಯಿದ್ದೀನಿ. ಇಲ್ಲೇ ಅವ್ರ ಅಜ್ಜಿ ಮನೆ ರಾಮನಗರದಲ್ಲಿ ಡ್ರಾಪ್ ಹಾಕ್ಬಿಟ್ಟು ಹೋಗೋದು. ಒಂದು ದಿವಸ ಮತ್ತೆ ಬ್ಯಾಕ್ ಟು ಬೀದಿ ನಾಯಿ ಆಗಿರ್ತಾನೆ ಇವಾಗ. ಆಮೇಲೆ ಕರ್ಕೊಂಬಂದು ಸ್ನಾನ ಮಾಡಿಸಿ ಮನೆಗೆ ಸೇರಿಸ್ಕೊಬೇಕು. ಈ ಕಾನ್ಸರ್ಟ್ ಆದ್ಮೇಲೆ ಇಲ್ರಿ ಮನೆ ಹತ್ರ ಯಾವ್ದಾದ್ರು ಫಂಕ್ಷನ್ ಇತ್ತು ಅಂದ್ರೆ ನಾವು ಅಲ್ಲಿಗೂ ಬರ್ತೀವಿ. ನಾಟಕ ಸ್ಕೂಲ್ ಆಯ್ತಾ, ಇನ್ನೊಂದು ಸ್ವಲ್ಪ ಮುಂದೆ ನೋಡಿ ಹೋಗ್ತಾ ಇರೋದು ಅಣ್ಣ. ಅವನು ಫುಲ್ಲು ಒದ್ದಾಡ್ತಾನೆ ಮಗನೇ, ಇಟ್ಕೋ ಹುಷಾರಾಗಿ. ಹೊಡಿತಾ ಭಯ, ಸಾರಿ ಅವ್ರ ಕಿವಿ ಹೊಡೆದ್ಬಿಡ್ತು ನೋಡಿ. ಓಕೆ ಗೈಸ್, ಫೈನಲಿ ಬಂದು ಮೈಸೂರು ರೀಚ್ ಆಗಿ ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಹೋಗಿ ಚೆಕ್-ಇನ್ ಆಗಿ ಹೇರ್ ಕಲೆ ಆ್ಯಂಟಿನ ಥರ ನಿಂತಿರೋ ಕೂದಲನ್ನೆಲ್ಲ ಸರಿ ಮಾಡಿಕೊಂಡು ಆಮೇಲೆ ಏನು ಮಾಡೋದು ಪ್ಲ್ಯಾನ್ ಮಾಡೋಣ. ನೋಡಿ ಭಯ, ಹಾಯೇ ಹೇಳಿಲ್ಲ ನೀವು. ಹಾಯ್, ಹೇಯ್ ಹೇಯ್ ಹೇಯ್. ಗೈಸ್ ಸ್ವಲ್ಪ ಹೊಟ್ಟೆ ಇಷ್ಟಾಯಿತು, ಎಲ್ಲ ಸ್ವಲ್ಪ ಆರ್ಡ್ರ್ ಮಾಡಿ ರೂಮ್ ಕಡೆ ಹೋಗ್ತಾ ಇದ್ದೀನಿ. ಅವರೆಲ್ಲ ಹೋಗಿ ಆಲ್ರೆಡಿ ಚೆಕ್-ಇನ್ ಆಗಿದ್ದಾರೆ. ನಾವು ಹೋಗಿ ಇವಾಗ ಫ್ರೆಶ್ ಅಪ್ ಆಗಬೇಕು. ನೋಡಿ ಕೂದಲು ಹೆಂಗಾಗ್ಬಿಟ್ಟಿದೆ, ರೆಡಿಯಾಗಿ ಹೋಗೋಣ ಇವಾಗ. ಹಾಂ, ಏನಿದು ಅಟ್ಯಾಚು? ವಾ, ಕ್ರೇಜಿ. ಅಟ್ಯಾಚ್ ರೂಮ್. ಹಾಂ, ಚೆನ್ನಾಗಿದೆ ಗೈಸ್, ಸಿಂಪಲ್. ಪಾರ್ಟಿ ಮಾಡೋಕ್ಕೆ ಹೇಳಿ ಮಾಡಿಸಿದ್ರು ಆರಾಮ ಅಲ್ವಾ? ಏನೋ ಗಮ್ಮತ್ತೈತೆ, ರೂಮ್ ಫ್ರೆಶ್ನರ್ ಹೊಡೆದಾರಲ್ಲ. ಉನ್ನೋಡಿಕೆಗಾಯುವಂತ ಬಾದು ನೋಡಿಕೊಂಡ ಬ್ಯಾಡಿಗಿಲ್ವಲ್ಲ ಅದಕ್ಕೆ. ನಿಜವೂ ಬಿತ್ತಾ? ಓ, ಲ್ಯಾಂಡ್ ರೋವರ್ ಅಲ್ವಾ? ನೀರು ಕುಡಿಯೋ. ಓಕೆ ಗೈಸ್, ಫೈನಲಿ ಬಂದು
ಈವೆಂಟ್ ಲೊಕೇಶನ್ ರೀಚ್ ಆದ್ವಿ. ಬನ್ನಿ ಹೋಗಿ ಟಿಕೆಟ್ ಇಸ್ಕೊಳ್ಳೋಣ. ಬನ್ನಿ ಭಯ್ಯ ಬನ್ನಿ ಇಲ್ಲಿ. ಶಶಾಂಕಣ ಬಾ ಅಂದ್ರು. ಹಾಂ ನೋಡಿ ಇವರೆಲ್ಲ ಇಷ್ಟು ದೊಡ್ಡ ಈವೆಂಟ್ನ ನಡೆಸ್ತಾ ಇರೋ ಕ್ಯಾಂಡಿಡೇಟ್ಸ್ಗಳು ಇವರಲ್ಲ. ಇಲ್ಲಿ ಅವರು ಅವರೆಲ್ಲ ಇವ್ನು ಅಲ್ಲಿ ಸೈಡ್ ಕಳಿಸಿ. ಆಯ್ತು ಸೈಡ್ ಕಳಿಸಿ. ಏಯ್ ಹೋಗ ಆ ಕಡೆ. ಮೇಡಮ್ ಕರ್ಕೊಂಡು ಚೆಕ್ ಮಾಡಿ ಅವನ್ನ. ಬಂದ್ವಪ್ಪ ಒಳಗಡೆ. ಇದು ಫ್ಯಾನ್ ಬಿಟ್ಟಾ? ಓಕೆ ನೈಸ್. ಉಲ್ಟಾ ಹೆಸರು ಹೇಳ್ಬಿಟ್ರೆ ಮೈ ಈ ಸೆಲ್ಫ್ ಮಾಡಿ ಬಟ್ ಇನ್ನೂ ಆಗಿಲ್ಲ ಡ್ಯಾಡಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅಯ್ಯೋ ಅದೇ ಕನ್ಸಲ್ಲೇ ಇದೀವಿ. ಇಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನೋಡಿ. ಓ ಬಾಯ್ಸ್ಗೆ ಅರ್ಥ ಆಯ್ತಲ್ಲ, ಸುಮ್ಮನೆ ವೈಬ್ ಮಾಡ್ತಾವ್ರೆ. ಜೈ RCB ಗೈಸ್. ನನ್ಗೆ ಗೊತ್ತಿರೋದು ಒಂದೇ ಸಾಂಗು, ಅದು ಬಂದು CO2 ಅಂತ. ಅದು ಬಿಟ್ರೆ ಯಾವ್ದು ಗೊತ್ತಿಲ್ಲ ನನಗೆ. ಸರಿಯಾಗಿ ಬರ್ತಾ ಇಲ್ಲ. ಸ್ಮೃತಿ ಅಲ್ಲ ಬ್ರೋ, ಸ್ಮೃತಿ ಅಂತವ್ರೆ. ಇವನ ಕುರುಡ ಇವನು. ಮಾರಲ್ ಆಫ್ ದ ಸ್ಟೋರಿ ಏನ್ ಹೇಳಿ? ಹಾಡು ಅರ್ಥ ಆಗ್ಲಿ ಬಿಡ್ಲಿ, ಫ್ರೆಂಡ್ಸ್ ಇದ್ರೆ ಎಲ್ಲಿದ್ರು ನಾವು ವೈಬ್ ಮಾಡೇ ಮಾಡ್ತೀವಿ. ಅದೇ ಮಾರಲ್ ಆಫ್ ದ ಸ್ಟೋರಿ. ಎಷ್ಟನೇ ಮನೇಲಿ ಆಡ್ತೀಯ ನೀನು? ಮೂರನೇ ಮನೇಲಿ. ನಮಗೆ ಆ ಸಾಂಗ್ ಗೊತ್ತಿರೋದು ಮೊದಲನೇ ಮನೆಗೆ ಹೋದ ಈ ಸಾಂಗು. ಇದು ಹಂಗೆ ಅದು ಪಿಚ್ ಮೇಲೆ ಹೋಗ್ಲಿ ಇವಾಗ. ಗೈಸ್ ನನ್ ಗೊತ್ತಿರೋ ಸಾಂಗ್ ಇದೊಂದೇ. ಬಿಗ್ ಬಾಸ್ ನೋಡ್ತಾವ್ರೆ. ಎಂತ ಸಿಚುವೇಶನ್ ಅಲ್ಲಿ ಬಿಗ್ ಬಾಸ್ ನೋಡ್ತಾವ್ರೆ ನೋಡು. ಅಯ್ಯೋ ಲೋಪರ್. ಇವ್ರು ನಮ್ಮ ಸಬ್ಸ್ಕ್ರೈಬರ್. ಏನು ಸಮಾಚಾರ ಗೈಸ್? ನೋಡಿ ಇವರು ಭೂಮಿಕಾ ಅಂತ. ಇವ್ರ ಹೆಸರು ಗೊತ್ತಿಲ್ಲ. ಇವ್ರ ಅಕ್ಕ ಅಂತೆ. ಪ್ರಾರ್ಥನಾ ಅಲ್ಲ, ಕೀರ್ತನ. ಕಿಜಿ ಹಿಂಗೆ. ನಾಟಿ ಬಾಯ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ. ಇದು ಫ್ಯಾನ್ ಪಿಟ್ ಗೈಸ್. ಅಂಡ್ ಅದು ಅದ್ರಿಂದ ಜನರಲ್. ಇದು VIP ಇದೆ. ಸೊ ಮುಗೀತು ಇವೆಂಟ್. ಮನೆ ಕಡೆಗೆ ಹೋಗೋದಷ್ಟೇ. ಇಟ್ ವಾಸ್ ಎ ಬ್ಯೂಟಿಫುಲ್ ಕಾನ್ಸರ್ಟ್. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಆದಷ್ಟು ಬೇಗ. 100%. ಇದರಿಂದ ಎಲ್ಲ ಇವರೇ ಇರೋದು. ನೋಡ್ಕೊಂಬಿಡಿ. ಚಿಕ್ಕ ಪುಟ್ಟ ಇವೆಂಟ್ಸ್. ಜಯೋ ಬಾದ್ಶಾ ಇಂದ ಹಿಡಿದು ಸುನೀತಿ ಚೌಹಾನ್ ಇಂದ ಹಿಡಿದು ಪ್ರತಿಯೊಬ್ರು ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ಬೆಂಗಳೂರಲ್ಲಿ, ಮೈಸೂರಲ್ಲಿ, ಆಲ್ ಓವರ್ ಕರ್ನಾಟಕದಲ್ಲಿ ಇವರೇ. ಆ ಮಕ್ಕ ಗೊತ್ತಿಲ್ಲ ಯಾರಿಗೂ. ಅಷ್ಟೇ ಇವಾಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದು ಥ್ಯಾಂಕ್ ಯು ಸೊ ಮಚ್. ಸಿಗೋಣ. ಗೈಸ್
ಲಾಗಲ್ ಬರ್ತದ ಓ ಬ್ರೋ, ಇವ್ರು ನಮ್ಮ ಸಬ್ಸ್ಕ್ರೈಬರ್, ಮೈಸೂರು ಸಬ್ಸ್ಕ್ರೈಬರ್. ಖುಷಿ ಏನಂತ ಹೇಳಿದ್ರೆ ಈ ಒಂದು ಹಿಂದಿ ಒಂದು ಕಾನ್ಸರ್ಟಲ್ಲೂ ನಮ್ಮ ಒಬ್ರು ಕನ್ನಡ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ, ಅದೇ ಖುಷಿ. ಟಾಮಿ ಜೂಲಿ ಬಿಟ್ಬಿಟ್ಟು ಹೋಗ್ತಾ ಇದೆಯಾ ಇಲ್ಲಿ? ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ಫ್ರೆಂಡ್ಸ್ಗಳಿಗೆ ಕಾಲು ಎಳೆಯೋದೇ ಒಂಥರ ಖುಷಿ. ಒಟ್ಟು ಕೆಲವೊಬ್ರು ಬೇಜಾರು ಮಾಡ್ಕೋತಾರೆ, ಕೆಲವೊಬ್ರು ಖುಷಿ ಪಡ್ತಾರೆ, ಅದಕ್ಕೋಸ್ಕರ. ಓಕೆ ಗೈಸ್, ಕಾನ್ಸರ್ಟ್ ಎಲ್ಲ ಮುಗಿಸ್ಕೊಂಡು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಎಂಪೈರ್ಗೆ. ಸೊ ಇವಾಗ ಇಲ್ಲಿ ಊಟ ಮಾಡಿಕೊಂಡು ಮುಗಿಸ್ಕೊಂಡು ಹೋಗಿ ತಾಚಿ ಮಾಡಿ ನಾಳೆ ಬೆಳಗ್ಗೆ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇಟ್ ಯು. ಓಕೆ ಗೈಸ್, ಮೈಸೂರಿಂದ ಬಂದ ಮೇಲೆ ನೋಡಿ ನಮಗೆ ನಮ್ಮ ಫ್ರೆಂಡ್ಸ್ ಕಡೆಯಿಂದ ಸರ್ಪ್ರೈಸು. ಹೆಂಗೆ ಕೂತವ್ರು ನೋಡು. ಹಾಂ, ಓ ಅಯ್ಯೋ ಡಬಲ್ ಮೀನಿಂಗ್ ಹೆಂಗ್ ಕೂತವ್ರು ನೋಡಿ ಗೈಸ್ ಎಲ್ಲ. ಇವಾಗ ನಾವು ಮ್ಯಾಡಿಯಾಗಿ ಈ ಒಂದು 90K ವಿಶೇಷತೆಯಲ್ಲಿ ನೀವೇನ್ ಮಾಡಲ್ಲ? ಈ ಒಂದು 90K ವಿಶೇಷತೆಯಲ್ಲಿ ನೀವೇನ್ ಮಾಡಲ್ಲ? ಏನ್ ಹೇಳ್ತಾ ಇದ್ಯೋ ನೀನು? ಸರ್ 6 ತಿಂಗಳು ಆಲ್ರೆಡಿ 3 ತಿಂಗಳು ಸೈಕಲ್ ಹೊಡೆದಿದ್ದೀನಿ ಸರ್. ಇದಕ್ಕೆ ಜೂನಲ್ಲಿ ಲಾಸ್ಟ್ ನಾವು ಟ್ರಿಪ್ ಹೊಡೆದಿದ್ದು ತಾನೆ. ಹಾಂ, ಜೂನಲ್ಲೇ ಲಾಸ್ಟ್ ಟ್ರಿಪ್ ಹೊಡೆದಿದ್ದು. ಜೂನು, ಜುಲೈ, ಆಗಸ್ಟು, ಜುಲೈ ಅಲ್ಲ, ಯಾವಾಗ ಒಟ್ಟಿನಲ್ಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 5 ತಿಂಗಳು. ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾವಾಗ ಒಳ್ಳೆ ನ್ಯೂಸ್ ಕೊಡ್ತೀರಾ ಟ್ರಿಪ್ ಅನ್ನು? ಆದಷ್ಟು ಬೇಗ ಪ್ಲಾನ್ ಮಾಡ್ತಾ ಇದ್ದೀನಿ ಗೈಸ್. ಎಲ್ಲ ಪ್ಲಾನ್ ಆಗಿದೆ, ರಿಜಿಸ್ಟರ್ ಆಗೋದೊಂದು ಬಾಕಿ. ಆದಷ್ಟು ಬೇಗ ಹೇಳೋಣ. 10,000 ನೀವು 6 ತಿಂಗಳಲ್ಲಿ ಮಾಡಿದ್ರೆ 100ಕ್ಕೆ ನನ್ನ ಮದುವೆ ಆಗಿರುತ್ತೆ. ಭ್ರಮೆ. Oh my god. ಲೋ ಲ್ಯಾಗು. ಮೊಟ್ಟೆ ಕಳ್ಳ ಅಂತೆ. ಯಾರ ಸಕ್ಕದ ಕಮೆಂಟ್ ಹಾಕೋರ್ ಗೈ, ಸಾಗರ್ಗೆ ಮೊಟ್ಟೆ ಕಳ್ಳ ಅಂತೇಳಿ. ಮೊಟ್ಟೆ ಕಳ್ಳದವನು ಯಾರೋ ಮೊಟ್ಟೆ ಕಳ್ಳದು ಅಷ್ಟಿದ್ರೆ ಒಂದ್ ಟ್ರೇ ಮೊಟ್ಟೆ ಕಳ್ಸ ಇಟ್ಕೆ ಪಟ್ಕಿದ್ರೆ ಕೊಡ್ರ ಹೊಡೆದ ಕಣ. ಓ, ಬ್ಯಾಕ್ ಗ್ರೌಂಡ್ ಅಲ್ಲಿ ಓಕೆ. ಕ್ಯಾಂಡಲ್ ಆಲ್ರೆಡಿ ಕರ್ಗೋಯ್ತು. ಚಪ್ಪಾಳೆ ಹೊಡಿರೋ. Happy 19K. ಪಾಂಡಾಗೆ. ಈ 90K ಆಗಿರೋ ಖುಷಿಗೆ 90 ಹೊಡಿ ಮಚ್ಚ. ಹೊಡಿ ಮಚ್ಚ, ಹೊಡಿ ಮಚ್ಚ. ಸರಿ ಕಟ್ ಮಾಡ್ತೀನಿ ಒಂದು ನಿಮಿಷ. ನಿಂತೀನಿ ಮಚ್ಚ. ಫಸ್ಟ್ ನಿನ್ನ ಪ್ರಯತ್ನ, ನಿನ್ನ ಫಲಿತಾಂಶ, ನಿನ್ನ ಕೇಕ್. ಅದರಲ್ಲಿ ಇವ್ರ ಸಪೋರ್ಟ್ ಇದೆ. ಪರಿಶ್ರಮ ಮ್ಯಾಡಿಗೆ ಫಸ್ಟ್ ಅವ್ರೇನ್ ಕಮೆಂಟ್ ಆಗ್ತಾರೆ ಗೊತ್ತಾ? ಇಷ್ಟು ನೀನ್ ಮಾಡಿರೋದಕ್ಕೆ ಬರ್ತಾ ಇರೋ ಹುಡುಗಿ ವಯಸ್ಸು ಯಾರ್ದು ಅಂತ ಕೇಳ್ತಾರೆ. ಹೇಳ್ಬೇಡಿ. ಅರ್ಧ ಸಪೋರ್ಟ್ ಇವ್ದೆ. ಏ ಬಾರಲ್ಲ ನಮ್ದೇನಿಲ್ಲ ಸರ್. ತೊಗೊಳು. ಆಯ್ತು ಬಿಡಪ್ಪ, ನಾನು ಜರ್ಕೋತೀನಿ. ಮ್ಯಾಡಿಗೆ ತಿನ್ಸು. ಇಮೋಷನಲ್ ಡ್ಯಾಮೇಜ್. ತಿನ್ನಲ್ಲ ತಿಕ್ಕ ಮುಚ್ಕೊಂಡು ಬರೀಡು. ಓ, ಡಾಕ್ಟರ್ಗೆ ಜೈ. ಬೇರೆ ಜರ ಡಾಕ್ಟ್ರು ನಮ್ಮ ಬರ್ತಡೇ ಜೋರಾಗಿ ಮಾಡಿದ್ರು, ಯಾರಿಗೂ ಗೊತ್ತಿಲ್ಲ. ಬರ್ತ್ಡೇಗೆ ಇವ್ರು ಕೇಕು ಕಟ್ ಮಾಡ್ಸಿಲ್ಲ. ಮಾಡ್ಸಿದ್ರು. ಆದ್ರೆ ಕೇಕ್ ಸಕ್ಕತ್ತಾಗಿದೆ. ಮೊನ್ನೆ ಮಾಡಿದ್ದು. ಬಿಕಾಸ್ ಚೆನ್ನಾಗಿರೋ ಹುಡುಗಿ ತಗೊಂಡ್ ಬಂದ್ರೆ ಚೆನ್ನಾಗಿರತ್ತೆ. ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಯಾವ್ಳ ಬಗ್ಗೆ ಹೇಳ್ತಾ ಇರೋದು? ಇದು ಈ ಕ್ಲಿಪ್ ಬರಲ್ಲ ಬಿಡು. ಇದು ಎಡಿಟಿಂಗ್ ಅಲ್ಲಿ ನಾನೇ. ಆಯ್ತು. ಅಯ್ಯೋ, ಚೆನ್ನಾಗಿದೆಯಾ ಕೇಕ್?
ಚೆನ್ನಾಗಿದೆ. ಮೋನು ತಂದಿರೋದಲ್ವಾ, ಅದಕ್ಕೆ ಚೆನ್ನಾಗಿದೆ. ಮೋನುಗೆ ಜೈ. 90K ಕೇಕ್ ನ ಗಿವ್ ಅವೇ ಮಾಡ್ತಾ ಇದೀವಿ ನಾವು. ಕೇಕ್ ಗೈಸ್, ಮೋನು ಸಾಗರ್ಗೂ ಕೂಡ ಕೇಕ್ ತಂದಿದ್ದಾಳೆ. ಸಾಗರ್ ಬೇಜಾರ್ ಮಾಡ್ಕೋತಾನೆ ಅಂತ ಹೇಳಿ. ಏನೋ ಇದು ಸಾಗರ ಹೆಸರು ಡಿ ತರ ಕಾಣಿಸ್ತೈತೆ. ಜಿ ಅಂದ್ರೆ ಹುಡುಗಿರಿ ಇಟ್ಕೊಳ್ಳೋ ಅರ್ಶನ ಕುಂಕುಮನೆ ಬಾವುಟ ಮಾಡ್ಕೊಂಡ್ ಬೆಳ್ದವ್ರು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನು ಹುಡುಗಿರಿಗೆ ಬೈದ್ರೆ ಬಿಡ್ತೀವ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬೈಬೇಡ. ಅವಳು ಬೇಜಾರು ಮಾಡ್ಕೊಬಿಟ್ರ. ಅಳ್ಬೇಡ ಅಳ್ಬೇಡ. ಈ ಮ್ಯಾಡಿ ಕಟ್ ಮಾಡ್ಸಿರ ತಾನೇ? ಹಾ, ಮೆನ್ ಕಾರ್ಡ್ ಯೂಸ್ ಮಾಡ್ಬೇಡ ಮ್ಯಾಡಿ ನೀನು. ಅಣ್ಣ ನಾಳೆ ನೀ ಕಿರ್ಚಾಡೋದಕ್ಕೆ ಮನೆ ಖಾಲಿ ಮಾಡಿಸ್ಬಿಡ್ತಾರೆ. ಬೇಗ ಕಟ್ ಮಾಡೋಣ. ಹ್ಯಾಪಿ ಬರ್ಡೇ. ಬಿಲೇಟೆಡ್ ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಟು ಕೋಮಲ್ ಆಲ್ಸೋ. ಬಿಲೇಟೆಡ್ ಹ್ಯಾಪಿ ಬರ್ಡೇ ಕೋಮಲಕ್ಕೂ. ಇದು ಫಸ್ಟ್ ನಿಂದಲ್ಲ, ನಿಂದು ಬೈಲಿ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ. ಅಯ್ಯೋ ಸಾಗರ್, ನೀನು ನಂಗೆ ತಿನ್ಸಲ್ಲ ಅಂತ ಗೊತ್ತಾಗ. ಅವನೇ ಕೆಟ್ಕೊಂಡು ತಿನ್ಕೊಬಿಟ್ಟ. ಅವ್ರು ಯಾರು ನೋಡಿಲ್ಲ, ಅದಕ್ಕೋಸ್ಕರ. ಇರಪ್ಪ ಚಿನ್ನ. ಅಲ್ಲ ಅಪ್ಪಯ್ಯ ಅಪ್ಪಯ್ಯ. ಅವಳು ಏನು ಯೋಚನೆ ಮಾಡಿರಲಿಲ್ಲ, ಆದ್ರೂ ವಿಷಯ ಏನಾಯ್ತು ಮಚ್ಚ? ಲ್ಯಾಕ್ ಮಾಡಬೇಡ, ನಂಗೆ ಕಾಲ್ ಬರ್ತೈತೆ ಬೇಗ. ಓಕೆ ಗೈಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಮುಗಿಸೋಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ಎಲ್ಲರಿಗೂ ಹೇಳ್ತಾ ಇದ್ದೆ ಲಾಸ್ಟ್ ವ್ಲಾಗಲ್ಲೇ ನೆಕ್ಸ್ಟ್ ಟ್ರಿಪ್ ಹೊಡಿಯೋಣ ಅಡ್ವೆಂಚರ್ ಟ್ರಿಪ್ ಹೊಡಿಯೋಣ ಅಂತ ಹೇಳಿ. ಸೊ ಈ ಅಡ್ವೆಂಚರ್ ಯಾವುದು ಅಂತ ಹೇಳಿದ್ರೆ ಸ್ಕೂಬಾ ಮಾಡೋದು ಗೈಸ್. ಆ್ಯಂಡ್ ಈ ಸರಿ ನಾನೇನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಒಂದು ಕ್ರೇಜಿ ಸ್ಕೂಬಾ ಡೈವ್ ಈವೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಸೊ ನಾರ್ಮಲ್ ಆಗಿ ಮಾಡೋದಕ್ಕೂ ನಮ್ಮ ಕಡೆಯಿಂದ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಥಿಂಗ್ ಸ್ಪೆಷಲ್ ಆಗಿರುತ್ತೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ನಿಮ್ಗೆ ಮೇಲೆ ಗೊತ್ತಾಗೋದು, ಅದನ್ನೆಲ್ಲ ಹೇಳೋಕ್ಕಾಗಲ್ಲ ವ್ಲಾಗ್ಸಲ್ಲಿ. ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ದಯವಿಟ್ಟು ಬೇಗ ಕಮೆಂಟ್ ಹಾಕಿ. ಆ್ಯಂಡ್ ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ. ಇನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬೆಸ್ಟ್ ಆಫ್ ಬೆಸ್ಟ್ ಪ್ರೈಸಿಂಗ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಎಲ್ಲರ ಹತ್ರ. ಏನಾಗುತ್ತೆ, ಅದೆಷ್ಟಾಗುತ್ತೆ, ಇದೆಷ್ಟಾಗುತ್ತೆ ಅಂತ ಎಲ್ಲ ಸೇರಿ ಒಂದು ಪ್ಯಾಕೇಜ್ನ ಆದಷ್ಟು ಬೇಗ ರೆಡಿ ಮಾಡ್ತೀನಿ. ಆ ಪ್ಯಾಕೇಜ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಕಾಂಪಿಟೇಟಿವ್ಗಿಂತ ಸ್ವಲ್ಪ ಕಮ್ಮಿ ಇರೋ ಥರ ಮಾಡ್ತೀವಿ. ಆ್ಯಂಡ್ ಜಾಸ್ತಿ ಬೆಸ್ಟ್ ಆಗಿರೋ ಥರ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗಂತ ಹೇಳ್ತಾ ಈ ಒಂದು ಚಿಕ್ಕ ಪುಟ್ಟ ಮಿನಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.